ಇದ್ರ ಜೊತೆಗೆ ಬೇರೆಲ್ಲ ವಿಚಾರಗಳು ಕೂಡ ಇದೆ. ರವಿಕುಮಾರ್ ಅವರೀಗ ಈ ಎಲ್ಲ ವಿಚಾರಗಳನ್ನು ನೋಡ್ತಾ ಇದ್ರೆ ಇದರಿಂದ ಈ ಟೇಕ್ ಅವೇ ಏನಿದೆ, ಬಿಜೆಪಿಗೆ ಏನು ಕಲಿಯುವಂಥದ್ದಿದೆ? ಒಂದು ಪಕ್ಷವಾಗಿ ಸಹಜವಾಗಿ ಚುನಾವಣಾ ಫಲಿತಾಂಶಗಳನ್ನು ಅಧ್ಯಯನ ನೀವು ಮಾಡ್ತೀರಿ. ಈ ಒಂದು ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಚುನಾವಣೆಯಿಂದ ಬಿಜೆಪಿ ಏನು ಪಾಠ ಕಲಿಯುತ್ತೆ? ಅಲ್ಲ, ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದ ಚುನಾವಣೆಯಿಂದ ನೋಡೋಣ ಅಲ್ಲಿ ಏನೇನು ಕೊರತೆ ಆಗಿದೆ ಅಂಥೇಳಿ. ಒಂದು ನಾವು ಪಾಠವನ್ನು ಕಲಿಬೇಕಾಗಿದೆ, ಈ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳೇನಿದೆ ಇದು ಸ್ವಲ್ಪ ಬಡವರು ಮತ್ತು ಕೂಲಿ ಕಾರ್ಮಿಕರು ಇವರೆಲ್ಲರ ಮತಗಳನ್ನು ಪಡೆಯೋದಕ್ಕೆ ಅವರು ಯಶಸ್ವಿ ಆಗ್ತಾ ಇದ್ದಾರೆ. ಆದರೆ ಈ ಗ್ಯಾರಂಟಿಗಳನ್ನು ಕೊಡೋದ್ರಿಂದ ಬೇರೆ ಬೇರೆ ಸರ್ಕಾರಗಳು ಏನು ಬಂದಿದೆ ಗ್ಯಾರಂಟಿ ಯೋಜನೆಯಿಂದ, ಆ ಸರ್ಕಾರಗಳು ದಿವಾಳಿಯ ಹಂಚಿಗೆ ಹೋಗ್ತಾ ಇದೆ ಅನ್ನುವಂಥದ್ದು ಬರ್ತಾ ಇದೆ. ಇದು ಇನ್ನೊಂದು 5 ವರ್ಷದಲ್ಲಿ ಇದೆಲ್ಲವೂ ಕೂಡ ಈ ಥರ ಗ್ಯಾರಂಟಿ ಯೋಜನೆಗಳಿಂದ ಮತ್ತು 500 ಯೂನಿಟ್ ಫ್ರೀ ಕೊಡ್ತೀವಿ ಮತ್ತು ಸಿಲಿಂಡರ್ ಕೊಡ್ತೇವೆ, 2000 ರೂಪಾಯಿ ಅಕೌಂಟ್ ಮಹಿಳೆಯರಿಗೆ ಹಾಕ್ತೇವೆ ಮತ್ತು ಈ ಥರದ್ದು ಏನೇನು ಪುಕ್ಕಟೆ ಈ ರೀತಿ ಉಚಿತ ಘೋಷಣೆಗಳನ್ನು ಮಾಡ್ತಾ ಇದ್ದಾರೆ. ಇದು ರಾಜ್ಯದ ದೇಶದ ಎಕಾನಮಿಗೆ, ಆರ್ಥಿಕ ವ್ಯವಸ್ಥೆಗೆ ಯಾವ ರೀತಿ ಪೆಟ್ಟನ್ನು ಕೊಡುತ್ತೆ ಅನ್ನುವಂಥದ್ದನ್ನು ಜನರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಕೇಂದ್ರದ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಬಿಜೆಪಿಯ ಕಡೆಯಲ್ಲಿ ನಾವು ವಿಶ್ಲೇಷಣೆಯನ್ನು ಮಾಡ್ತೇವೆ. ಮಾತಾಡ್ತೀನಿ. ಹರಿಯಾಣದಲ್ಲಿ 67 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಈಗ ಮುನ್ನಡೆ ಕಾಯ್ದುಕೊಂಡಿದೆ. ಭರ್ಜರಿ ಬಹುಮತದತ್ತ ಮುನ್ನುಗ್ತಾ ಇರುವಂತಹ ಕಾಂಗ್ರೆಸ್ ಬಹುಮತ ಈಗಾಗಲೇ ಸಿಕ್ಕಿದೆ. ಮ್ಯಾಜಿಕ್ ನಂಬರ್ 46 ಇದೆ. 46 ಸ್ಥಾನಗಳನ್ನ ಗೆಲ್ಲಿದ್ರೆ ಸರ್ಕಾರವನ್ನ ಮಾಡಬಹುದು. ಈಗ 67 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಇನ್ಫ್ಯಾಕ್ಟ್ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 21 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಹರಿಯಾಣದಲ್ಲಿ ಬಹುಶಃ ಒಂದು ವೇವ್ ಕ್ರಿಯೇಟ್ ಆಗಿದೆ. ಆಂಟಿ ಬಿಜೆಪಿ ವೇವ್ ಅಂತ ಹೇಳಬೇಕು ಅಥವಾ ಕಾಂಗ್ರೆಸ್ ಪರವಾಗಿರುವಂತಹ ವೇವ್ ಅನ್ಬೇಕು, ಗ್ಯಾರಂಟಿ ವೇವ್ ಅನ್ಬೇಕು, ಇದನ್ನ ನೋಡ್ಬೇಕಾಗತ್ತೆ. ಸಹಜವಾಗಿಯೇ ಒಂದು ವೇವ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ ರಂಗನಾಥ್. ಯಾಕಂದ್ರೆ 90 ಕ್ಷೇತ್ರಗಳಲ್ಲಿ 67 ಕ್ಷೇತ್ರ ಗೆಲ್ಲೋದು ಅಂದ್ರೆ ಅದು ಒಂದು ರೀತಿ ಕಂಪ್ಲೀಟ್ ಸ್ವೀಪ್ ಇದ್ದಂಗೆ. ಇಂಥ ಒಂದು ಸಂದರ್ಭದಲ್ಲಿ ಆಡಳಿತ ವಿರೋಧಿಯ ಜೊತೆಗೆ ಕರ್ನಾಟಕದಲ್ಲಿ 136 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದು ಬಿಡ್ತು. ಅದಕ್ಕೆ ಅದರ ನೇರವಾಗಿ ಹೇಳೋದೇನು ಅಂದರೆ ಬಿಜೆಪಿಯ ವೈಫಲ್ಯ ಎಷ್ಟರ ಮಟ್ಟಿಗಿತ್ತು, ಬಿಜೆಪಿ ನಾಯಕರಲ್ಲಿರುವಂಥ ಒಗ್ಗಟ್ಟು ಎಷ್ಟರ ಮಟ್ಟಿಗಿತ್ತು, ಅದು ಅದರ ನೇರ ಪರಿಣಾಮ ಆಯಿತು. ಜೊತೆಗೆ ಹೇಳಲೇಬೇಕು, ಗ್ಯಾರಂಟಿ ಕೂಡ ವರ್ಕ್ ಆಯಿತು. ಇಲ್ಲೂ ಕೂಡ ಅಷ್ಟೇನೆ 10 ವರ್ಷಗಳ ಆಡಳಿತ ಇದೆಯಲ್ಲ, ಕೊನೆ ಕ್ಷಣದಲ್ಲಿ ಆಗಲೇ ಹನುಮಂತಯ್ಯನವರು ಹೇಳಿದ್ರು ಕೊನೆ ಕ್ಷಣದಲ್ಲಿ ಮುಖ್ಯಮಂತ್ರಿ ಬದಲಾಯಿಸಿದ್ದು ಕೂಡ ಬಿಜೆಪಿಗೊಂದು ದೊಡ್ಡ ಹೊಡೆತ ಆಯಿತು, ಕಾಂಗ್ರೆಸ್ಗೊಂದು ದೊಡ್ಡ ವರ ಆಯಿತು. ರವಿಕುಮಾರ್ ಅವರಿಗೆ ಒಂದು ರಂಗನಾಥ್, ಈಗ ಗ್ಯಾರಂಟಿಗಳಿಂದ ಪ್ರತಿ ಬಾರಿ ಕೂಡ ಹಿಂದೆ ಆರಂಭದಲ್ಲಿ 2023ರಲ್ಲಿ ಕಾಂಗ್ರೆಸ್ ಗೆದ್ದಂತಹ ಸಂದರ್ಭ ಅಥವಾ ಬಿಜೆಪಿ ಸೋತಂತಹ ಸಂದರ್ಭ ನಿಮ್ಮ ನಾಯಕರು ಪ್ರಶ್ನೆ ಮಾಡಿದ್ರು, ಅಂದ್ರೆ ಇವತ್ತು ಆಕಳು ಕೊಟ್ರಿ ನಾಳೆ ಆನೆ ಕೇಳ್ತಾರೆ ಜನ ಕೊಡ್ತೀರಾ ಅಂತ. ಬಟ್ ಇರುವಂತದವರು ಆಕಳು ಕೊಡ್ತಾ ಇದಾರೆ, ಕರು ಕೊಡ್ತಾ ಇದಾರೆ, ಆದ್ರೆ ಚುನಾವಣೆ ಗೆಲ್ತಾ ಇದಾರೆ. ಈ ಆಕಳಿಗೆ ಅಟ್ಲೀಸ್ಟ್ ನೀವು ಕರುನು ಕೊಡ್ತಾ ಇಲ್ಲ. ಹೀಗಾಗಿ ಪೊಲಿಟಿಕಲಿ ಚುನಾವಣಾ ತಂತ್ರ ವಿಚಾರದಲ್ಲಿ ಫೇಲ್ ಆಗ್ತಾ ಇಲ್ವಾ ಈ ವಿಚಾರ? ನೋಡಿ, ನಾವು ಮಧ್ಯಪ್ರದೇಶನು ಕೂಡ ಗೆದ್ವಿ. ಈ ಗ್ಯಾರಂಟಿ ಮಧ್ಯದಲ್ಲೂ ಮಧ್ಯಪ್ರದೇಶನ ನಾವು ಗೆದ್ವಿ. ಅದೇ ರೀತಿ ಅದಕ್ಕೆ ನಾನು ಹೇಳಿದ್ದು ಅಲ್ಲೂ ಕೂಡ ಅದೇ ರೀತಿ ಛತ್ತೀಸ್ಗಢವನ್ನು ಕೂಡ ಗೆದ್ದಿದ್ದೀವಿ. 1,000 ರೂಪಾಯಿ ಗ್ಯಾರಂಟಿ ಕೊಟ್ರಿ, ಅಲ್ಲೂ ಕೂಡ ಗ್ಯಾರಂಟಿ ಮಿನಿ ಗ್ಯಾರಂಟಿ ಅಂತ ಕರಿಬಹುದೇನೋ. ಮಹಿಳೆಯರಿಗೆ ನಾವು ಸಹಾಯ ಮಾಡಿದೀವಿ. ಅಲ್ಲಿ ಲಾಡ್ಲಿ ಲಕ್ಷ್ಮಿ ಈ ತರದ ಅದನ್ನ ನಾವು ಸಹಾಯ ಮಾಡಿದ್ದೇವೆ. ಮಹಿಳೆಯರಿಗೆ ಉದ್ಯೋಗವನ್ನು ಕೂಡ ಕೊಡೋ ಮೂಲಕ ಮಹಿಳೆಯರು ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸೋದ್ರಲ್ಲಿ ಅವ್ರನ್ನ ನಾವು ಸಹಭಾಗಿಗಳನ್ನಾಗಿ ಮಾಡ್ತಾ ಇದ್ದೇವೆ. ಇವರಂಗೆ ಏನು ಕೆಲಸ ಇಲ್ಲ, ಮಹಿಳೆಯರ ಅಕೌಂಟಿಗೆ 2,000 ರೂಪಾಯಿ ಹಾಕ್ತೇವೆ ಮತ್ತು 500 ಯೂನಿಟ್ ಕರೆಂಟನ್ನು ಫ್ರೀ ಕೊಡ್ತೇವೆ. ನೋಡೋಣ ಮುಂದಿನ ದಿನಗಳಲ್ಲಿ ಎಕಾನಮಿ ಏನಾಗ್ತದೆ ಅನ್ನುವಂಥದ್ದು. ಎರಡನೇದು ಹೇಳ್ತೇನೆ, ಹರಿಯಾಣದಲ್ಲಿ ನಮಗೆ ಆ್ಯಂಟಿ ಇನ್ಕಂಬೆನ್ಸಿ ಆಡಳಿತ ವಿರೋಧಿ ಅಲೆ ವರ್ಕೌಟ್ ಆಗಿದೆ. ಇನ್ನು ಜಮ್ಮು ಕಾಶ್ಮೀರದ ಬಗ್ಗೆ ಬಂದರೆ ಅಲ್ಲಿ NC ಮತ್ತು ಕಾಂಗ್ರೆಸ್ ಸೇರಿಬಿಟ್ಟು 40+ ಇದೆ. ನಮ್ಮ BJP ಸಿಂಗಲ್ ಲಾರ್ಜೆಸ್ಟ್ 25 ಇದೆ. ಅದರ್ಸ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ 6, ಮುಂಚೆ 1 ಇತ್ತು. PDP 2 ಇದೆ. ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಸರ್ಕಾರ ಬಂದೇ ಬರುತ್ತೆ, ಅದರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಹರಿಯಾಣದಲ್ಲಿ ಅವ್ರಿಗೇನು ಬಹುಮತವನ್ನು ತೋರಿಸ್ತಾ ಇದ್ದಾರೆ, ಹರಿಯಾಣದಲ್ಲಂತೂ ನಮಗೆ ತೊಂದರೆ ಆಗಿದೆ. ಅಲ್ಲಿ ಆಡಳಿತ ವಿರೋಧಿ ವರ್ಗ ಮತ್ತು ನಮ್ಮ ನಿರೀಕ್ಷೆಯೂ ಕೂಡ ಅದಿತ್ತು. ಜಮ್ಮು ಕಾಶ್ಮೀರದಲ್ಲಿ ನಾವು ಮಾಡಿರುವಂಥ ಪ್ರಗತಿಗೆ ನಿಮಗೆ ಹೇಳ್ತೀನಿ, ಸ್ವತಂತ್ರ ಬಂದ ಮೇಲೆ ಇಷ್ಟು ಡೆವಲಪ್ಮೆಂಟು ನಾನು ಒಂದು ನಿಮಿಷದಲ್ಲಿ ಹೇಳೋದಾದ್ರೆ ನೋಡಿ, BJP ಬಂದ ಮೇಲೆ 370ನೇ ವಿಧಿಯನ್ನು ನಾವು ರದ್ದು ಮಾಡಿದ್ವಿ. ಟೆರರಿಸಮ್ ಅನ್ನ ಸಂಪೂರ್ಣವಾಗಿ ನೆಲಸಮ ಮಾಡಿದ್ದೀವಿ. ಟೂರಿಸಂ ಡೆವಲಪ್ಮೆಂಟ್ ಆಗಿದೆ, ಫ್ಲೈಓವರ್ಗಳು ನಿರ್ಮಾಣ ಆಗಿದ್ದಾವೆ, ರಸ್ತೆಗಳು ನಿರ್ಮಾಣ ಆಗಿದೆ, IIT, IIM, 7 ಮೆಡಿಕಲ್ ಕಾಲೇಜಸ್ಸು, 15 ಪ್ಯಾರಾಮೆಡಿಕಲ್ ಕಾಲೇಜಸ್ಸು, 50ರಿಂದ 60 ಡಿಗ್ರಿ ಕಾಲೇಜಸ್ಸು,
ಆಮೇಲೆ ಸಂಪೂರ್ಣವಾಗಿ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿದೆ. ಇವರಿಗೆ ಏನೋ ಕಲ್ಲು ಹೊಡೆಯೋದಕ್ಕೆ ನಾವು ಅನುದಾನವನ್ನು ಕೊಡ್ತಿರ್ಲಿಲ್ಲ. ಕಲ್ಲು ಹೊಡೆಯುವಂಥವ್ರ ಕೈಗೆ ಕಂಪ್ಯೂಟರನ್ನು ಕೊಟ್ಟಿದ್ದೇವೆ. ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ಹೋಗ್ತಾ ಇದ್ದಾರೆ. ಜಮ್ಮು ಕಾಶ್ಮೀರ ಬೆಂಗಳೂರು ಹೇಗೆ ನಾರ್ಮಲ್ ಸ್ಥಿತಿನಲ್ಲಿದೆ ಆ ಥರ ನಾರ್ಮಲ್ ಸ್ಥಿತಿನಲ್ಲಿದೆ. ಆದರೆ ಜಮ್ಮು ಕಾಶ್ಮೀರದಲ್ಲಿ ನಿಶ್ಚಿತವಾಗಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಜನರ ಬಯಕೆ ಇದೆ. ನೋಡೋಣ ಏನಾಗುತ್ತೆ. ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಜಮ್ಮು ಕಾಶ್ಮೀರದಲ್ಲಿ ಕೆಲವೊಂದು ಕಡೆಗೆ ಸೀಟ್ಗಳನ್ನು ಜಾಸ್ತಿ ಮಾಡಿದ್ರಿ ನೀವು, ಅಂದ್ರೆ ಎಲ್ಲ ವಿಂಗಡಣೆ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ST ಸೀಟ್ಗಳ ಸಂಖ್ಯೆಯನ್ನು ಕೂಡ ಜಾಸ್ತಿ ಮಾಡ್ತು. ರಿಸರ್ವೇಶನ್ ಇರಲಿಲ್ಲ. ನಾನು ಹೇಳ್ತಿರುವಂಥದ್ದು ಏನು ಅಂದ್ರೆ ಜೊತೆಗೆ ಇದೆಲ್ಲದೂ ಕೂಡ ಜೊತೆಗೆ ಈ ಯಾರ್ಯಾರು ಎಲ್ಲೆಲ್ಲಿ ಅಸಮಾಧಾನ ಇದ್ದಾರೆ ಅವ್ರನ್ನೆಲ್ಲ ಕರ್ಕೊಂಬಂದು ಚುನಾವಣೆ ನಿಲ್ಲಿಸಿದ್ರಿ. ಮುಸಲ್ಮಾನರಿಗೂ ಕೂಡ ಟಿಕೆಟ್ ಕೊಟ್ಟಿದ್ದೀವಿ. ಅಲ್ಲೆಲ್ಲ ಕೊಟ್ಟಿರಿ. ನಾನು ಹೇಳೋದು ಇವೆಲ್ಲ ತಂತ್ರಗಾರಿಕೆಗಳು ಕೂಡ ಯಾಕೋ ಕೈ ಹಿಡಿದಂಗೆ ಕಾಣ್ತಾ ಇಲ್ಲ ಅಂತ. ನೋಡಿ, ನಾನು ನೇರವಾಗಿ ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಅಲ್ಪಸಂಖ್ಯಾತ ಬಂಧುಗಳಿಗೆ ಬಿಜೆಪಿ ನಮ್ಮ ವಿರೋಧಿ ಅಂತಕ್ಕಂಥ ಏನು ದೊಡ್ಡ ಭೂತ ಕುತ್ಕೊಂಡಿದೆ ಅವ್ರ ತಲೆನಲ್ಲಿ, ಇದು ಹೋಗಬೇಕು. ಈಗ ಫಾರ್ ಎಕ್ಸಾಂಪಲ್, ಯಾವುದೇ ಡಿಸ್ಕ್ರಿಮಿನೇಷನ್ ನಾವು ಜಮ್ಮು ಕಾಶ್ಮೀರದಲ್ಲಿ ಮಾಡಿಲ್ಲ. ಕಾಶ್ಮೀರದಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ. ವಿ ಹ್ಯಾವ್ ನಾಟ್ ಡಿಸ್ಕ್ರಿಮಿನೇಟೆಡ್ ದೆಮ್. ಅವ್ರನ್ನ ಯಾವುದೇ ಇವ್ರು ಬೇರೆಯವರು ಇವ್ರಿಗೆ ಡೆವಲಪ್ಮೆಂಟ್ ಮಾಡಬಾರ್ದು ಮಾಡಿಲ್ಲ. ಅವರೇನೆ ಭಾಳ ಖುಷಿಯಿಂದ ಇಲ್ಲ ನಮ್ಮ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ನಮಗೆ ಭಾಳ ಸಹಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಬಹುಶಃ ಸ್ವತಂತ್ರ ಬಂದ ಮೇಲೆ ಇಷ್ಟು ದೊಡ್ಡ ಬಿಸಿನೆಸ್ ಜಮ್ಮು ಕಾಶ್ಮೀರದಲ್ಲಿ ಸಹಾಯ ಆಗಿದೆ. ಸೀಟ್ಗಳ ಮುಖಾಂತರ ಕಾಣ್ತಾ ಇಲ್ಲ. ಮಾತಾಡ್ತೀನಿ